this will go. ಹೆತ್ತವರ ಆಸೆಯಂತೆ ನಾನಿಂದು ಕಾಲೇಜು ಮೆಟ್ಟಿಲೇರುವೆ. ಆದರೆ ಹೆತ್ತವರ ಆಸೆಯನ್ನು ಫಲಿಸಲು ನನ್ನಲ್ಲಿ ಆಸಕ್ತಿ ಇಲ್ಲ. ಧನಿಕ ಮೋಹಂತೇಶನಾಗಿ ಸಾಮ್ರಾಜ್ಯ ಕಟ್ಟಬೇಕೆಂಬ ನನ್ನ ಬಯಕೆಯಲ್ಲಿ ಭಯ ಬೀಸಿ ಅಂಬಿಕೆಯಳತ್ತ ಸೆಳೆಯುತ್ತಿದೆ ನನ್ನ ಮನ. ಅಂಬಿಕಾ ಅಂಬಿಕಾ ಅಂಬಿಕಾ, ಏನು ನಿನ್ನ ಒಣಪು ವೈಯಾರದ ನುಣುಪುಗಳು. ಅಂಬಿಕಾ, ನೀನೆಷ್ಟೇ ಹಠ ಮಾಡಿದರು ನಿನ್ನ ದೇಹ ಸುಖವನ್ನು ಉಣ್ಣದೆ ಹೋದರೆ ನಾನೀ ಊರ ದೊರೆ ಬೆಟ್ಟಪ್ಪ ದಣಿಯ ಏಕೈಕ ಸುಪುತ್ರ ಮಹಾಂತೇಶ್ ದನಿನೇ ಅಲ್ಲ. ಮಹಾದೇವಿ ರೀ, ರುದ್ರ 2 ದಿನ ಆತ ಕಾಂತಾನ ಎಲ್ಲ ಎಲ್ಲಿ ಹೋಗಿದ್ದಾನ ಕಣೆ? ಅವ್ರ ಊರಿಗೆ ಹೋಗಿರ್ಬೇಕು. ಊರಿಗೆ ಹೋಗಿದ್ದಾನ? ಹೆಂಡತಿ ಊರಿಗೆ ಹೋಗ್ತೀನಿ ಅಂತ ಇದ್ದ. ಹಾ 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 ಹಾ. ಅಲ್ಲೋ ರುದ್ರ, 2 ದಿನ ಆತು ಕಾಂತಾನ ಇಲ್ಲ, ಎಲ್ಲಿ ಹೋಗಿದ್ದೆ ರುದ್ರ? ಅಪ್ಪಾರ ಹೊಲ್ದಾಗ ಭಾಳ ಕೆಲಸ ಇದ್ದು ರೀ. ಅಪ್ಪಾರ ಕೆಲಸದ ಗದ್ದಲ್ದಾಗ ನಿಮಗ ಒಂದು ಮಾತು ಹೇಳೋದನ್ನ ಮರೆತು ಬಿಟ್ಟ ನೋಡ್ರಿ ಅಪ್ಪಾರ. ಏನು ರುದ್ರ ಅದು? ಅಪ್ಪಾರ, ಈಗ ನನ್ನ ಹೆಂಡತಿ. ನಿನ್ನ ಹೆಂಡತಿ ಏನಾಯ್ತು ರುದ್ರ? ನಿನ್ನ ಹೆಂಡತಿಗೆ ಏನಾಯ್ತು? ಅಪ್ಪಾರ, ನನ್ನ ಹೆಂಡತಿ ಈಗ ಹೊಟ್ಲೆಗ್ಯಾಡ್ರಿ, ಹಡಿಬೇಕಂತೇಳಿ ತವ್ರ ಮನೆಗೆ ಹೋಗ್ಯಾಡ್ರಿ. ಅಪ್ಪಾರ, ಆಕಿ ಜೀವ ನೆನ್ಸಾಕತೈತಿ. ನಾನು ಒಂದು 2 ದಿವಸ ಆಕಿ ಮನೆಗೆ ಹೋಗಿ ಬರ್ತೇನೆ ರೀ. ಹೋಗ್ಲಾರ್ದ ಏನ್ ಮಾಡ್ತೀಯೋ ರುದ್ರ? ಹೋಗ್ಲಾರ್ದ ಏನ್ ಮಾಡ್ತೀಯ? ಅಲ್ಲೋ, ಎಂತ ಹುಚ್ಚನಿದೆ ನೀನು. ಇದೇ ವಿಷಯ ಮೊದಲೇ ಹೇಳಿದ್ರ ನನ್ನ ಹೆಂಡತಿ ನಾನು ಬಂದ ನಿನ್ನ ಹೆಂಡತಿಗೆ ಶ್ರೀಮಂತಕಾರ ಮಾಡ್ತಿದ್ಯೋ ಅಲ್ಲೋ? ಈ ವಿಷಯ ಮೊದಲ ತಿಳಿಸ್ಬಾರ್ದಿತ್ತ? ಅಪ್ಪಾರ, ಹೇಳ್ಬೇಕಂತೇಳಿ ನಾನು ರಗಡ ಪ್ರಯತ್ನ ಮಾಡಿದ್ದೀನಿ ರೀ. ಆದ್ರೆ ನಾಚಿಕೆ ಬಂದು ನಾನು ಹೇಳೋದು ಬಿಟ್ಟಿನ್ರಿ ಅಪ್ಪ. ನೋಡು ರುದ್ರ, ಬಿಚ್ಚು ಮನಸ್ಸು ಇದ್ದವ್ರ ಮುಂದ ಯಾವತ್ತಿಗೂ ಮುಚ್ಚಿಕೊಳ್ಳಬಾರ್ದು. ನೋಡಪ್ಪ, ನಿನ್ನ ಹೆಂಡತಿ ಅಡಿಗೆ ಆದ ತಕ್ಷಣ ಸೀದಾ ನನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು. ನಿನ್ನ ಮಗಳ ಕೊರಳಲ್ಲಿ ಚಿನ್ನದ ಸರ ಹಾಕಿ ಆಮೇಲೆ ಮನೆಗೆ ಕಳಿಸುವ ರುದ್ರ, ಆಮೇಲೆ ಮನೆಗೆ ಕಳಿಸುವೆ. ಅಂದ್ರೇನ್ರಿ ಮಾತಿನ ಅರ್ಥ? ಗಂಡು ಮಗು ಆದ್ರೆ ಅಷ್ಟೇ ಚಿನ್ನದ ಸರ ಹಾಕ್ತೀರಾ? ನೋಡೋದ್ರ, ನಿನಗೆ ಹೆಣ್ಣು ಮಗು ಆದ್ರೂ ನಮ್ಮನೆ ಕರ್ಕೊಂಡ್ ಬಾ, ನಾನ್ ಚಿನ್ನದ ಪದಕ ಹಾಕಿ ಕಳಿಸ್ತೀನಿ, ಆಯ್ತಾ? ಇಲ್ಲ ಕಣೆ, ಅವನು ಹಡಿದು ಗಂಡನೇ. ಹೆಣ್ಣು ಇಲ್ಲ ಕಣೆ, ಗಂಡು. ಹೆಣ್ಣು ಇಲ್ಲ ಕಣೆ, ಗಂಡು. ಅವರ ಅಪ್ಪಾರ, ಯಾಕೆ ಜಗಳಾಡಕತ್ತೀರಿ? ಮೊದಲ ನನ್ನ ಹೆಂಡತಿ ತಣ್ಣಗ ಹಡಿಲ್ರಿ, ಆಮೇಲೆ ನೀವು ಬಂಗಾರ ಹಾಕ್ರಿ, ಬೆಳ್ಳಿಯರ ಹಾಕ್ರಿ, ಸಮಾಧಾನ ಆತಿಲ್ರಿ ಅಪ್ಪಾರ? ಅಪ್ಪಾರ, ನೀವು ನನಗೆ ಅಪ್ಪಣೆ ಕೊಟ್ರ ನಾ ಹೋಗಿ ಬರ್ತೀನಿ ರೀ ಅಪ್ಪಾರ. ಆಯ್ತಪ್ಪ ರುದ್ರ, ಆ ಶಿವಲಿಂಗೇಶ್ವರನಿಗೆ ಒಳ್ಳೇದು ಮಾಡ್ಲಿ, ಹೋಗಿ ಬಂದ್ಬಿಡಪ್ಪ. ಆಯ್ತು ಅವರ, ಬರ್ತೀನಿ. ಮಹಾದೇವಿ, ಈ ರುದ್ರ ಮುತ್ತಿನಂತ ಮನುಷ್ಯ ಅಲ್ಲವೇ? ಹಾ ಹಾ, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದ ಮನುಷ್ಯ. ಹಾಗಾದ್ರೆ ನೀನು? ನಿಮ್ಗೆ ಗೊತ್ತಿರ್ಬೇಕು. ನೀನು ಅಂತಿಂತ ಹೆಣ್ಣಲ್ಲ ಕಣೆ.
ನನ್ನ ಬಾಳಿನ ಸೌಭಾಗ್ಯದ ಲಕ್ಷ್ಮಿ ಕಣೆ, ಸೌಭಾಗ್ಯದ ಲಕ್ಷ್ಮಿ. ನಾನು ಸೌಭಾಗ್ಯದ ಲಕ್ಷ್ಮಿ, ನೀವು ತುಂಬಾ ರಸಿಕರು. ಮಹಾದೇವಿ, ಈ ರಸಿಕನಿಗೆ ಏನಾದರೂ ನಿನ್ನ ಇಂಪಾದ ಕಂಠದಿಂದ ಒಂದು ಹಾಡನಾದರೂ ಹಾಡಬಾರದೆ? ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲವೂ ವನವಾಯಿತು, ಎನಿಸುತ್ತಿದೆ ವನವಾಯಿತು, ಎನಿಸುತ್ತಿದೆ. ಎನಿಸುತ್ತಿದೆ ವನವಾಯಿತು, ಎನಿಸುತ್ತಿದೆ. ಆರತಿಯೇ ತಂದೆ ಆಮಗನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲವೂ ವನವಾಯಿತು, ಎನಿಸುತ್ತಿದೆ ವನವಾಯಿತು, ಎನಿಸುತ್ತಿದೆ. ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ.
ನಾನು ಊರಿಗೆ ಹೋಗೋ ಸಿದ್ಧತೆಲಿರ್ಬೇಕಾದ್ರೆ ಈ ಅರವಿಂದ್ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ನಾನೇ ಕಾಲೇಜ್ ಕಡೆ ಹೋಗಿ ನೋಡ್ಕೊಂಡು ಬಂದ್ರೆ. ಯಾರವರು? ನೀನೇ ಹೇಳು ನೋಡೋಣ ನಾನು ಯಾರು ಅಂತ. ಮತ್ತಾರಿಗೂ ನನ್ನನ್ನು ಹುಟ್ಟುವ ಹಕ್ಕಿಲ್ಲ. ಬಹುಶಃ ನನ್ನ ಹೃದಯದ ರಾಜ ಅರವಿಂದ್ನೇ ಇರಬೇಕು. ಹೌದೇನಲ್ಲಿ? ಹಾ ಅಂಬಿಕಾ, ಅದೆಷ್ಟು ಬೇಗ ಕಂಡು ಹಿಡಿದು ಬಿಟ್ಟೆ. ನಾನೇ ಅಂತ? ಅರವಿಂದ್, ನಿಮ್ಮ ಹೃದಯದ ಬಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ಅರವಿಂದ್ ಅಂತ. ಅರವಿಂದ್, ಈ ದೇಹದ ಅಂಗಾಂಗವನ್ನು ಮುಟ್ಟುವ ಹಕ್ಕು ನಿಮ್ಮೊಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಅಲ್ಲ, ಹೌದು ಅಂಬಿಕಾ, ಅದೇನು ಅರ್ಜೆಂಟ್ ಬರಬೇಕು ಅಂತ ಹೇಳಿದೆಯಲ್ಲ, ಯಾಕೆ ಅಂತ ಕೇಳಬಹುದಾ? ಯಾಕೆ ಅಂತ ಕೇಳ್ತಾ ಇದ್ರಲ್ರಿ. ಇನ್ನು ಕೆಲವು ದಿನಗಳಲ್ಲಿ ನಮ್ಮಿಬ್ಬರು ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆ. ಇವತ್ತೇ ಊರಿಗೆ ಬರಬೇಕು ಅಂತ ನಮ್ಮ ತಂದೆಯವರು ಕಾಗದ ಬರೆದಿದ್ದಾರೆ. ಅವರ ಆಜ್ಞೆಯಂತೆ ನಾನೀಗ ಧರ್ಮಾಪುರಕ್ಕೆ ಹೊರಟು ನಿಂತಿದ್ದೀನಿ. ಆದರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ನನ್ನ ಮನಸ್ಸು ತಳಮಳ ಆಗ್ತಾ ಇದೆ. ಯಾಕೆ ಅಷ್ಟೊಂದು ಭಯವೇ? ನೀನು ಮದುವೆ ಆಗುವವರೆಗೂ ಮಾತ್ರ ನಿಮ್ಮ ಮನೆಯಲ್ಲಿ ಇರ್ತೀವಿ. ನಮ್ಮ ಮದುವೆ ಆದ ಮೇಲೆ ಮತ್ತೆ ನಮ್ಮ ಮನೆಗೆ ಬರಲೇಬೇಕಲ್ಲ. ಹಾ ಅಂಬಿಕಾ, ಏನಿದ್ರು ಇನ್ನು 15ರಿಂದ 20 ದಿವಸ ಮಾತ್ರ. ಮತ್ತೆ ನಮ್ಮ ಮದುವೆ ಆದ ಮೇಲೆ ನಮ್ಮ ಮುಖ ಕಾಣಿಸುವೆಯಲ್ಲ. 15 ನಿಮಿಷ ಅಲ್ಲ, 15 ದಿವಸ ಅಲ್ಲ, 15 ನಿಮಿಷ ಕೂಡ ನಿಮ್ಮನ್ನು ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನು ತಳಮಳಗೊಳ್ತಾ ಇದೆ ಗೊತ್ತಾ? ಅಲ್ಲ ಅಂಬಿಕಾ, ಇವತ್ತೇನಾದರೂ ನಾನು ಸತ್ತು ಹೋದ್ರೆ? ಅರವಿಂದ್, ದಯವಿಟ್ಟು ಬಿಡ್ತು ಅನ್ನಿ. ಅರವಿಂದ್, ನೀವು ಸತ್ತೋದ್ರೆ ಖಂಡಿತವಾಗಿ ನಾನು ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ರ? ಇಲ್ಲ ಅರವಿಂದ್, ಇಲ್ಲ. ನಿಮ್ಮ ಸಾವಿನ ಮಾನಸಿಕ ನೋವಿನಲ್ಲಿ ಕೊರಗೆ ಕೊರಗೆ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ ನಾನು. ನೀವು ಸತ್ತ ಮರುಕ್ಷಣವೇ ನಾನು ವಿಷ ಸೇರಿಕೊಂಡು ಸತ್ತೋಗ್ಬಿಡ್ತೀನಿ ಅರವಿಂದ್. ಅಂಬಿಕಾ, ಏನ್ ಮಾತಾಡ್ತಾ ಇದೀಯ ನೀನು? ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಸೆಗಳಿರ್ಬೋದು ನಿಜ. ಆದರೆ ಒಂದು ಹೆಣ್ಣು ಮನಪೂರ್ವಕವಾಗಿ ಒಬ್ಬನಿಗೆ ಮಾತ್ರ ಮನಸ್ಕೊಟ್ಟಿರ್ತಾಳೆ. ಅವನೇ ಇಲ್ಲ ಅಂದಮೇಲೆ ಆ ಹೆಣ್ಣು ಬದುಕಿದ್ದು ಸತ್ತಂತೆ ಸರಿ. ನೀವಿಲ್ಲದೆ ನಾನು ಬದುಕುವುದಂದ್ರೆ ನೀರಿಲ್ಲದೆ ನೀನು ಬದುಕಿದಂತೆ ಸರಿ. ನಾನು ಅಷ್ಟೇ ಅಂಬಿಕಾ, ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವಾಗ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿಲ್ಲ. ನಮ್ಮ ಪ್ರೀತಿವೇನಾದರೂ ಪ್ರಳಯವಾದದ್ದೇ ಆದರೆ ಅವತ್ತೇ ನಾವಿಬ್ಬರು ಬದುಕಲ್ಲಂತ ನನಗೆ ಚೆನ್ನಾಗಿ. ಇದೆಲ್ಲವನ್ನು ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ನಮ್ಮಿಬ್ಬರ ಮದುವೆಯನ್ನು ಮುಂದೂಡಲಿಲ್ಲ. ಎಲ್ಲವೂ ನಮ್ಮ ಮನದಾಸೆಯಂತೆ ನಡೆದುಕೊಂಡನೇ ಹೋಗ್ತಾ ಇದೆ. ಅಷ್ಟೇ ಸಾಕು ಅಂಬಿಕಾ, ನನಗೆ ಅಷ್ಟೇ ಸಾಕು. ಅರವಿಂದ್, ತುಂಬಾ ಹೊತ್ತಾಯ್ತು. ನನಗೆ ಬಸ್ಸಿನ ಟೈಮ್ ಬೇರೆ ಆಗ್ತಾ ಇದೆ. ನಾನು ಹೋಗ್ಲಾ? ಹೌದು, ಮದುವೆಗೆ ನಿಮ್ಮ ಜೊತೆ ಯಾರ್ಯಾರು ಬರ್ತಾರೆ? ಹಾ, ನಾನಂತೂ ಬರಲೇಬೇಕಲ್ಲ ಅಂಬಿಕಾ. ಮತ್ತೆ ನೀವಿಲ್ದೆ ನಾನೊಬ್ಬಳೆ ಮದುವೆ ಆಗಕ್ಕಾಗತ್ತಾ? ಹೌದಲ್ವೇ? ಹಾ, ನೋಡು ಅಂಬಿಕಾ, ನಮ್ಮ ಮದುವೆಗೆ ಈ ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ, ತಂದೆ ತಾಯಿ ಎಲ್ಲರೂ ಸೇರಿಕೊಂಡು ಆ ನಿಮ್ಮೂರು ಮುಂದುಗಡೆ ಇರುವ ಶಿವಲಿಂಗೇಶ್ವರ ಗುಡಿ ಹತ್ರ ಬಂದೇ ಬರ್ತೇವೆ. ಹಾ, ನಮ್ಮ ಮದುವೆ ಮುಗಿದ ಮೇಲೆ ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಹೌದು. ಮಧುಚಂದ್ರಕ್ಕೆ ಹೋಗೋ ಸ್ಥಳ ಯಾವುದು? ಗೋವಾ ಅಥವಾ ಊಟಿ ಅಂತ ನಾನಂತೂ ನಿರ್ಧಾರ ಮಾಡಿದ್ದೇನೆ. ಯಾಕೆಂದ್ರೆ ಬಯಲು ಸೀಮೆಯ ನಿಸರ್ಗವನದ ರಾಶಿ, ಆ ಸೊಬಗಿನಲ್ಲಿ ನಿಜಕ್ಕೂ ಆ ನದಿಯ ದಂಡೆ ಮೇಲೆ ನಾವಿಬ್ಬರು ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಅಂಬಿಕಾ ಪ್ರೇಮ ಸಂಕೇತವಾಗಿ ಕಾಣುವುದು. ಆಹಾ, ಆದಷ್ಟು ಬೇಗನೆ ನಿಮ್ಮ ಆಸೆ ಕೈಗೂಡ್ಲಿ ಅಂತ ನಾನು ಕೂಡ ಆ ದೇವರ ಹರಕೆ ಹೊರ್ತೀನಿ. ನಾ ಇನ್ನು ಹೋಗ್ಲಾ? ಹಾ ಅಂಬಿಕಾ, ನಿಲ್ಲು. ಹೋಗ್ತೀನಿ ಅಂತ ಮಾತ್ರ ಹೇಳ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಆಯ್ತು ರಾಯ್ರೆ, ಹೋಗಿ ಬರ್ತೀನಿ. ಮತ್ತೇನು ಕೊಡ್ಬೇಕು ನಿಮಗೆ? ಯಾವ ಕಾಣಿಕೆಯೂ ಕೊಟ್ಟು ಹೋಗ್ಬೇಡ ಅಂಬಿಕಾ.
ನೀನು ಇವತ್ತು ಹೋದ್ರೆ ಇನ್ನು ವಾಪಸ್ ಯಾವಾಗ ಬರ್ತೀಯೋ ಗೊತ್ತಿಲ್ಲ. ಬರೋವರೆಗೂ ನಾನು ಸಮಾಧಾನ ಹೋಗುವಂತೆ ಒಂದು ಸೀಮುತ್ತನ್ನಾದರೂ ಕೊಟ್ಟು ಹೋಗಬಾರ್ದೆ? ಆಹಾ, ಹಾಗೆ ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೆ, ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೆ. ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೆ. ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ, ನಡೆಯುವ ಮೆಲ್ಲಗೆ ನಾಡಿಸುವೆ ಮೆಲ್ಲಗೆ. ನಿಲ್ಲು. ನಾನು ಕೇಳಿದ್ದೇನು ನೀನು ಮಾಡಿದ್ದೇನು? ನಾನೇನ್ ಮಾಡಿದೆ? ಅಲ್ಲ, ನಾನು ಕೇಳಿದ್ದು ಸೀಮುತ್ತು. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಅವರು ಮರ್ತಾರ. ನನ್ನ